ಸೊ ಈ ಸಂದರ್ಭದಲ್ಲಿ ನಿಮ್ಮ ಸ್ವಾಭಿಮಾನದ ಬದುಕನ್ನ ರೂಢಿಸಬೇಕು ಅಂತೇಳಿ ಗೌರವಿತ ಪ್ರಧಾನಮಂತ್ರಿಗಳು ಈ ಒಂದು ಐತಿಹಾಸಿಕವಾದಂಥ ವಿಶ್ವಕರ್ಮ ಯೋಜನೆಯನ್ನ ಜಾರಿಗೆ ತಂದು ಅದ್ರ ಮುಖಾಂತರ ಇವತ್ತು ಯುವ ಶಕ್ತಿಗೆ ಒಂದು ಶಕ್ತಿ ತುಂಬುವಂಥ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಆ ಗೌರವಿತ ಪ್ರಪಂಚ ಕಂಡಂಥ ಹೆಮ್ಮೆಯ ನಾಯಕ ದೇಶದ ಪ್ರಧಾನಮಂತ್ರಿಗಳಿಗೆ ಒಂದು ಚಪ್ಪಾಳೆ ತಟ್ಟುವ ಮುಖಾಂತರ ಅಭಿನಂದಿಸಬೇಕು ಅಂತ ನಾನು ವಿನಂತಿಯನ್ನು ಕೂಡ ಈ ಸಂದರ್ಭದಲ್ಲಿ ಮಾಡ್ಕೊತಾ ಇದ್ದೀನಿ. ಇವತ್ತಿನ ಕಾರ್ಯಕ್ರಮ PM ವಿಶ್ವಕರ್ಮ ಟ್ರೇಡ್ ಫೇರ್. ಇದು 3 ದಿನಗಳ ಕಾಲ ನಡೆಯುತ್ತೆ. ಈ ಟ್ರೇಡಲ್ಲಿ PM ವಿಶ್ವಕರ್ಮ ಬೆನಿಫಿಷರೀಸು ಅವ್ರು ಮಾಡೋ ಪ್ರಾಡಕ್ಟ್ ಏನಿದೆ ಇದೊಂದು ಮಾರ್ಕೆಟಿಂಗ್ ಸಪೋರ್ಟ್ ಆಗಿ ನಾವು ಈ ಒಂದು ಟ್ರೇಡ್ ಫೇರ್ನ ಹಮ್ಮಿಕೊಂಡಿದ್ದೀವಿ. ಇದು 3 ದಿನ ಕಾಲ ನಡೀತದೆ. ಅವ್ರು ಮಾಡೋ ಪ್ರಾಡಕ್ಟೆಲ್ಲ ಇಲ್ಲಿ ಡಿಸ್ಪ್ಲೇ ಮಾಡ್ತಾರೆ ಹಾಗೂ ಇಲ್ಲಿ ಸಾರ್ವಜನಿಕರು ಬಂದು ಅದನ್ನು ಪರ್ಚೇಸ್ ಮಾಡ್ತಾರೆ. ಈ ಸ್ಕೀಮಲ್ಲಿ ಹೆಚ್ಚು ಕಮ್ಮಿ 2023ರಿಂದ ಈ ಸ್ಕೀಮ್ ಲಾಂಚ್ ಆಗಿದೆ. ಸೆಪ್ಟೆಂಬರ್ 17ನೇ ತಾರೀಕು ಲಾಂಚ್ ಆಗಿದೆ PM ವಿಶ್ವಕರ್ಮ ಸ್ಕೀಮ್. ಪ್ರಧಾನಮಂತ್ರಿಯವರ ವಿಶ್ವಕರ್ಮ ವಸ್ತು ಪ್ರದರ್ಶನ ವ್ಯಾಪಾರ ಮೇಳದಲ್ಲಿ ಭಾಗವಹಿಸಿದ್ದೇನೆ. ಇಲ್ಲಿ ವ್ಯಾಪಾರದ ಸಣ್ಣ ಮೈಕ್ರೋ ಅಂದರೆ ಸಣ್ಣ ವ್ಯಾಪಾರಿಗಳೆಲ್ಲ ಸೇರಿಕೊಂಡು ಒಂದು 60-70 ಅಂಗಡಿಗಳು ಬಂದಿದ್ದೇವೆ. ಪ್ರತಿಯೊಬ್ಬರಿಗೂ ಒಳ್ಳೆಯ ರೀತಿಯಲ್ಲಿ ವ್ಯಾಪಾರ ನಡೀತಾ ಇದೆ ಮತ್ತು ಜನರುಗಳು ಚೆನ್ನಾಗಿ ಬಂದು ಇದರ ಸವಿಯನ್ನು ಸವಿತಾ ಇದ್ದಾರೆ. ಅಲ್ಲದೆ ಇಲ್ಲಿ ಬರುವಂಥ ಎಲ್ಲರಿಗೂ ಇಲ್ಲಿ ಬರುವಂಥವರಿಗೂ ಮತ್ತು ಇಲ್ಲಿ ವ್ಯಾಪಾರ ಮಾಡೋರಿಗೂ ಒಂದು ಸದಾವಕಾಶ ಏನಂತ ಹೇಳಿದ್ರೆ ಇಂತಿಂಥ ಸಣ್ಣ ವ್ಯಾಪಾರಗಳನ್ನು ಮತ್ತು ಉದ್ಯೋಗಗಳನ್ನು ಒಂದು ಸಪೋರ್ಟ್ ಮಾಡಲಿಕ್ಕೆ ಇಲ್ಲಿ ಈ ಸಂಯೋಜನೆ ಮಾಡಲಾಗಿದೆ. ನಾವು ಗೊಂಬೆ ತಯಾರಿಕೆ ಮತ್ತು ವಸ್ತು ಪ್ರದರ್ಶನ ಮಾರಾಟ ಮೇಳ ಮಾಡ್ತಿದ್ದೀವಿ. ಸರಸ್ ಮೇಳದಲ್ಲಿ ಮೆಂಬರ್ ಆಗಿದ್ದು 10 ಜನ ಮೆಂಬರ್ ಆಗಿ ಒಂದು ಟೀಮ್ ಮಾಡಿ ನಾವು ಕೆಲಸ ಮಾಡ್ತಾಯಿದ್ದೋ. ಅದನ್ನು ಕೆಲಸ ಮಾಡಿಬಿಟ್ಟು ಅದನ್ನ ಹೆಂಗೆ ವ್ಯಾಪಾರ ಮಾಡೋದು ಅಂತ ಸರಸ್ ಮೇಳದಲ್ಲಿ ನಮಗೆ ಹೇಳ್ಕೊಟ್ರು. ಅದಾದಮೇಲೆ ನನಗೆ PM ವಿಶ್ವಕರ್ಮದಿಂದ ನನಗೆ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೀರಾ ಅಂತ ನಮಗೆ ಬಂದು ಇದು ಮಾಡಿದ್ರು. ನನಗೆ MSME ಕಡೆಯಿಂದ ಡೆಲ್ಲಿ ಕರ್ಕೊಂಡೋದ್ರು. ಪ್ರಧಾನಮಂತ್ರಿ ಮೋದಿಯವ್ರ ಕಡೆಯಿಂದ ಗೊಂಬೆ ತಯಾರಿಕೆ ಅಂತ ನನಗೆ ಅವಾರ್ಡ್. ಮೊನ್ನೆ ದೀಪಾವಳಿ ಟೈಮಲ್ಲಿ 45 ಬಾಕ್ಸ್ ಈ ತರ ತಗೊಂಡು ಎಲ್ಲ ಕಡೆ ಕಳಿಸ್ತೀವಿ. ಯಾರು ಯೂಸ್ ಮಾಡ್ತಾ ಇಲ್ಲ.